ನಡಿಯೋ ನಡಿಯೋ ನಡಿಯೋ. ನಮ್ಮಿಂದ ತಪ್ಪಿಸ್ಕೊಳಕ್ ಆಗಲ್ಲ ಕಣ ನೀನು. ನಡಿ 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 ನಡಿ. ಅಬ್ಬಬ್ಬಬ್ಬಾ, ನಮ್ಮಿಂದ ತಪ್ಪಿಸ್ಕೊಂಬೋದು ಅಂತ ಹೇಳ್ಬಿಟ್ಟು ಅದ್ ಹೆಂಗ್ ಅನ್ಕಂತೀಯ? ಇವತ್ ನಿಮ್ ಊರಿಗೆ ಕರ್ಕೊಂಡ್ ಹೋಗಿ ಅಲ್ಲಿಗೆ ನೀನ್ ಅಲ್ಲಿ ಬಿಟ್ಟು ಆ ಹುಡ್ಗಿ ಮುಂದೆ ನಿನಗ್ ಕ್ಷಮೆ ಕೇಳ್ಸೋ ತನಕ ನಾವ್ ಬಿಡಲ್ಲ. ನಮ್ದು ದೊಡ್ಡ ಗ್ರೂಪ್ ಐತೆ, ನಾವ್ ಗ್ರೂಪಾಗಿ ಎಲ್ರಿಗೂನು ಹೇಳ್ತೀವಿ, ಎಲ್ರುನು ಬರ್ತಾರೆ. ನಿನಗೈತೆ ಬಾ ನಿನ್ಗೆ ಮಾರಿ ಹಬ್ಬ. ಏನ್ ಅನ್ಕೊಂಡಿದ್ಯಾ ನೀನು? ಓಹೋ, ಏನೊಂದ್ ಹುಡ್ಗಿಗ್ ಮೋಸ ಮಾಡ್ಬಿಟ್ಟು ಓಡಾಡ್ಬೋದು ಅಂತ ಅನ್ಕೊಂಡಿದೀರಾ? ಏ, ನಾವ್ ಕಂಡ್ರಲ್ಲ, ನಮ್ಗೇನ ಇಲ್ಲಿ ಮೋಸ ನಡೆದ್ಬಿಟ್ಟು ಅಂತಂದ್ರೆ ನಮ್ಗೆ ಸಹಿಸಕ್ಕಾಗಲ್ಲ. ಅದ್ರಾಗೂ ನಮ್ಮ ಹೆಣ್ಮಕ್ಳು ಮೋಸ ನಡೀತು ಅಂತಂದ್ರೆ ಸಹಿಸಕ್ಕೆ ಆಗಲ್ಲ. ಹ್ಮ್ ಇನ್ನೊಂದ್ಸಲ ಮೋಸ ಮಾಡಕ್ಕೂ 100 ಸಲ ಯೋಚನೆ ಮಾಡ್ಬೇಕು. ಹಂಗ ಮಾಡ್ತೀನಿ, ಸರಿನಾ? ನಡೀರಿ ನಡೀರಿ. ಕರ್ಕೊಳ್ಳೋ ಇವ್ನ, ಎತ್ತಕೊಳ್ಳೋ ಕಾರ್ಗೆ. ಇವ್ನ ತಪ್ಪಿಸ್ಕೊಳಕ್ ಮಾತ್ರ ಬಿಡ್ಬೇಡ. ನೀಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಊರಾಗ ಬಿಟ್ಬಿಟ್ಟು ಇವ್ನಿಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಬಿಟ್ಬಿಡೋಣ. ಬಾ, ಇವತ್ತು ನಮ್ಮ ಕೆಲಸ ಹೋದ್ರೂ ಪರವಾಗಿಲ್ಲ, ಒಂದು ಹುಡುಗಿ ಜೀವನ ಉಳಿಲಿ. ಅಯ್ಯೋ ಅಣ್ಣ, ನಿಮ್ ಕೈ ಮುಗಿತೀನಿ ಕಣಣ್ಣ, ನಿಮ್ ಕಾಲಿಗೆ ಬೀಳ್ತೀನಿ ಕಣಣ್ಣ. ಊರಿಗೆ ಮಾತ್ರ ಕರ್ಕೊಂಡು ಹೋಗ್ಬಿಡಿ ಕಣಣ್ಣ. ಊರಾಗೆ ನಮ್ಮ ಅಮ್ಮ ಅಂತೂ ಸುಮ್ಮನೆ ಬಿಡಕ್ಕಿಲ್ಲ. ಇಂಥ ಅಲ್ಕ ಕೆಲಸ ಮಾಡಿದಿಗಲ್ಲ ಅಂತ ನಮ್ಮ ಅಮ್ಮನೇ ರುಬ್ಬಾಕ್ಬಿಡ್ತದೆ ಕಣಣ್ಣ. ಬ್ಯಾಡ ಕಣಣ್ಣ, ಬ್ಯಾಡ, ನನ್ನ ಮಾತ್ರ ಕರ್ಕೊಂಡು ಹೋಗ್ಬಿಡ ಕಣಣ್ಣ. ದಯವಿಟ್ಟು ಇಲ್ಲೇ ಬಿಟ್ಬಿಡೋಣ. ನಾನು ಹೆಂಗೋ ನೆಮ್ಮದಿಯಾಗಿ ಕೂಲಿನಲ್ಲಿ ಮಾಡ್ಕೊಂಡು ಓಡಾಡ್ಕೊಂಡು ತಿನ್ಕೊಂಡಿದ್ದೀನಿ. ಊರಾಗ ಹೋದ್ರೆ ಎಲ್ಲರೂ ನನ್ನ ಮಾತಾಡ್ಬಿಡ್ತಾರೆ. ತಪ್ಪು ಮಾಡಿದೀನಿ ನಾನು, ಗಂಗಾಗ ಮೋಸ ಮಾಡಿವ್ನಿ. ಆದ್ರೂ ನಂಗೆ ಸ್ಯಾನೆ ಭಯ ಆಯ್ತದೆ ಕಣಣ್ಣ, ಭಯ ಆಯ್ತದೆ ಅಣ್ಣ. ದಯವಿಟ್ಟು ನೀನು ಹಿಂಗೆಲ್ಲ ಇದು ಮಾಡ್ಬಿಟ್ಟು ಏನೇನೋ ಮಾಡ್ಬಿಡ ಕಣಣ್ಣ, ಭಯ ಆಯ್ತದೆ ನಮ್ಗೆ. ದಯವಿಟ್ಟು ಬಿಟ್ಬಿಡೋಣ. ಮಾಡೋದೆಲ್ಲ ದರಿದ್ರದ ಕೆಲಸ. ಈಗ ಬಂದ್ಬಿಟ್ಟು ಅದು ಇದು ಅಂತ ಮಾತಾಡ್ತಾನೆ. ಅಂತ ಕೆಲಸ ಮಾಡ್ಬೇಕಾದ್ರೆ ನಿನ್ಗೆ ಯೋಚನೆ ಮಾಡ್ಬೇಕಿತ್ತು ಕಣ ನೀನು. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಲೆನಾಗ ಬುದ್ಧಿ ಇರ್ಬೇಕಿತ್ತು ನಿನ್ಗೆ. ಕೊಂತ್ರಿ ಬಾಯ್ ಸುಮ್ಕೆನೆನಿಯ. ಅಣ್ಣ ಎಳಕ, ಇವ್ನ್ ಮಾತಾಡಿದ್ರೆ ಹಿಂಗೆ ಮಾತಾಡ್ತಾನೆ ಇರ್ತಾನೆ. 4 ಬುಟ್ ಕರ್ಕೊಂಡು ಹೋಗನ್ ಸರಿಯಾಗಿ. ಕರ್ಕೊಂಡೋಗಿ ನೀಟಾಗಿ ಅಲ್ಲಿ ಕೂರ್ಸಿದ್ರೆ ಊರ್ ಮುಂದೆ ಕೂರಿಸ್ತೀವಿ ಬಾ, ಆವಾಗ ಬುದ್ಧಿ ಬರ್ತದ ನಿನ್ಗೆ. ಅಣ್ಣ, ಅಣ್ಣ, ನಿಮ್ ಕೇಳ್ದಷ್ಟು ಕಾಸು ಕೊಡ್ತೀನಿ ಕಣ. ನಿಜವಾಗೂ ನಾನು ಬಿಟ್ಬಿಡ್ರಿ ಕಣ, ಬಿಟ್ಬಿಡ್ರಿ. ದೇವ್ರನೇ ಒಳ್ಳಿನಾಗೆ ನಿಮ್ಗೆ ಗೊತ್ತಾಗಲ್ಲ. ಎಲ್ಲರೂ ಚೀತು ಅಂತ ಹೋಗಿತಾರೆ ಕಣ. ದಯವಿಟ್ಟು ಬಿಟ್ಬಿಡೋಣ. ಲವ್ ಥೂ, ಈಗ್ಲೂ ಕಾಸು ಕಾಸು ಅಂತಿಗಲ್ವಿಲ್ಲ. ಅಣ್ಣ, ಎಳ್ಕಳಿ ಸುಮ್ಕೆ ನನ್ನ ಮಗನ್ ಬಿಡೋದ್ ಬೇಡ. ನನ್ನ ಮಗನ ಬಿಟ್ಬಿಟ್ರೆ ಹಿಂಗೇನಿಯ ನಮ್ಮನ್ನೇ ಬೇಕಾರೆ ಮಾರ್ಬಿಡ್ತಾನೆ ಅಷ್ಟೇ. ಎಳ್ಕಳಿ ಬಾರಲೇ, ಕಂಡಿವ್ ನೀ ಬಾರ್ಲಾ. ಎಲ್ಲೋ ನಿಮ್ ಮನೆ ಇರೋದು? ಎಲ್ಲೋ ಇರೋದು ನಿಮ್ ಮನೆ? ಹೇಳು ಹೇಳು. ಬೀದಿನ ಕೂತ್ಕೊಬಿಟ್ರೆ ನಮ್ಗೇನ್ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಹಾ ಓಹೋ, ಈಗ ಮುಖ ಮುಚ್ಕೊಳ್ಳೋದು? ಯಾಕಪ್ಪ ಈಗ ಮುಖ ಮುಚ್ಕೊಳ್ಳೋದು? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಮುಖ ಮುಚ್ಕೊಂಡು ಕುಂತ್ಕೊಂಡ್ರ ನೋಡು. ಪಾಪ ಆ ಹುಡ್ಗಿ ಎಷ್ಟು ನೊಂದು ಬೆಂದಿರ್ಬೇಡ. ನೀನು ಹಿಂಗ್ ಮುಖ ಮುಚ್ಕೊಂಡು ಕುತ್ಕೊಬಿಟ್ರೆ ಆಯ್ತದ? ಹೇಳು. ಅಯ್ಯೋ, ಬಂಗಾರಿ ಮಗ ಅಲ್ವೇ? ಹ್ಞೂ, ಬಂಗಾರಿ ಮಗ. ಅದೇ ಗಂಗಂಗ್ ಮೋಸ ಮಾಡವ್ರೆ ಅಂತ ಹೇಳ್ಬಿಟ್ಟು ಅದು ಎಂತದೋ ವಿಡಿಯೋ ಮಾಡ್ಬಿಟ್ಟಿದ್ರಂತಲ್ಲ. ಆ ಹುಡುಗನೇನಿ ಅಲ್ಲಿ ನೋಡು, ಹೆಂಗ್ ಬಂದ್ಬಿಟ್ಟು ಹೆಂಗ್ ಕೂತವ್ನೆ. ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ಕೂತ್ಕೊಡವ್ ನೋಡು. ಅಜ್ಜಿ, ಅವ್ರ ಮನೆಯವ್ರನ್ನ ಕರ್ಕೊಂಬಿಟ್ಟು ಬನ್ನಿ ಅಜ್ಜಿ. ಆ ಹುಡುಗಿನೂ ಕರ್ಕೊಂಬಿಟ್ಟು ಬನ್ನಿ. ಫಸ್ಟ್ ಅವ್ರ ಮನೆಯವ್ರಿಗೆ ಗೊತ್ತಾಗ್ಬೇಕು. ಇಸಿಯ ಕರ್ಕೊಂಬಿಟ್ಟು ಬನ್ನಿ. ಪಾಪ ಒಂದ್ ಹುಡುಗಿ ವಿಡಿಯೋ ಮಾಡಿತ್ತಲ್ಲ, ಪೊದ್ದು ಅಂತ ಹೇಳ್ಬಿಟ್ಟು ಆ ಹುಡುಗಿನ ಕರ್ಕೊಂಬಿಟ್ಟು ಬರ್ರಿ. ಎಲ್ಲಿದ್ರು ಕರ್ಕೊಂಬಿಟ್ಟು ಬನ್ನಿ. ಆ ಹುಡುಗಿಗೆ ಇವ್ರನ್ನ ಒಪ್ಪಿಸ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಹಂಗೆ ಆ ಹುಡುಗಿ ಗಂಗನಿಗೆ ಕ್ಷಮೆ ಕೇಳಿಸ್ಬಿಟ್ಟು ಆಮೇಕಿಂದ ನಾವು ಹೋಯ್ತೀವಿ. ಅಲ್ಲಿ ಗಂಟ ನಾವು ಇಲ್ಲಿಂದ ಕದ್ಲಕ್ಕಿಲ್ಲ. ಈ ನನ್ನ ಮಗ ಸಿಗೋದನ್ನ ಎಷ್ಟು ದಿನ ಕಾಯ್ತಿದ್ವಿ ಗೊತ್ತಾ? ತಪ್ಪಿಸ್ಕೊಂಡು ನೋಡಾಯ್ತಿದ್ದ. ಹೆಂಗೋ ಕೊನೆಗೂ ಸಿಗ್ದ. ಎತ್ತಾಕೊಂಬಿಟ್ಟು ಬಂದ್ವಿ. ಹೋಗಿ ಆ ಹುಡುಗಿ ಪೊದ್ದು ಅಂದ್ರಲ್ಲ, ಕರ್ಕೊಂಬಿಟ್ಟು ಬಾ ಹೋಗಿ. ಹ್ಞೂ, ಹೇಳ್ತೀನಿ ಕರ್ಕೊಂಡ್ಬಿಟ್ಟು ಬರ್ತಾರಿರು. ಪದ್ದಿ. ಹ್ಞೂ, ಹೇಳಕ್ಕ. ನೀನು ವಿಡಿಯೋ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಹಾಕಿದ್ದಕ್ಕೂ ಸಾಕಾಗೋಗ್ಬಿಡ್ತು ಕಣಮಿ. ಆಗ ನೋಡು, ಆ ಹುಡುಗನ್ನ ಅದೇ ಬಂಗಾರಿ ಮಗುನ ಹುಡಿಕೊಂಬಿಟ್ಟು ಹಂಗೇನೇನು ನೆಟ್ಟಗ್ ಬಂದ್ಬಿಟ್ಟವ್ರು ನೋಡು. ಏನ್ ಹೇಳ್ತಿದ್ದೀರಾ? ನೀವು ನಿಜ ಹೇಳ್ತಿದ್ದೀರೆ? ಅವ್ನು ಊರಿಗೆ ಕರ್ಕೊಂಬಿಟ್ಟು ಬಂದವ್ರೆ. ಊರಿಗೆ ಕರ್ಕೊಂಬಿಟ್ಟು ಬರದ, ಊರ್ ಮುಂದೆ ಕೂರ್ಸಿ ಮೊರವಾದಿ ಎಲ್ಲನೂ ಕಳಿತಾವ್ರೆ. ಇನ್ನೂ ಬಂಗಾರಿ ಬಂದಿಲ್ಲ ಅಲ್ಲಿಗೆ. ಬಂಗಾರಿ ಬರೋದಕ್ಕಿಂತ ಮುಂಚೆ ನಡಿ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಹಂಗೇನಿಯ ಮದ್ವೆ ಗಿದ್ವೆ ಮಾಡ್ಸೋ ವ್ಯವಸ್ಥೆ ಎಲ್ಲ ಮಾಡಿವಂತೆ. ನಡಿ. ಅಯ್ಯೋ ದೇವ್ರನೆ, ನನ್ಗಂತೂ ನಂಬಕೇನೇ ಆಯ್ತಿಲ್ಲ. ನನ್ಗಂತೂನುವೆ ಯಪ್ಪ, ಹಿಂಗೆಲ್ಲನೂ ಕರ್ಕೊಂಬಿಟ್ಟು ಬರ್ತಾರೆ ಅಂತ ಸುಮ್ಕೆ ವಿಡಿಯೋ ಮಾಡಿದೆ. ನೋಡನಿ ಅಂತ ನಮ್ಮ ಜನ ಏನು ಸಪೋರ್ಟ್ ಮಾಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿದ್ರೆ, ದೇವ್ರೊಳೆ ನಮ್ಮ ಕನ್ನಡದ ಜನ ಕೈ ಎತ್ಬಿಟ್ಟು ಮುಗಿಬೇಕು. ಎಷ್ಟು ಸಹಾಯ ಮಾಡ್ತಾವ್ರೆ, ಎಷ್ಟು ಸಪೋರ್ಟ್ ಮಾಡ್ತಾವ್ರೆ ಅಂತ ಹೇಳಿದ್ರೆ ಯಪ್ಪ, ಕೈ ಎತ್ಬಿಟ್ಟು ಮುಗಿಬೇಕು. ಹೌದೌದು, ಎಷ್ಟು ಒಳ್ಳೆ ಜನ ಹೇಳು. ನಡಿ ಫಸ್ಟ್ ಹೋಗ್ಬಿಟ್ಟು ಅವನನ್ನು ವಿಚಾರಿಸ್ಕೊಳ್ಳಿವಂತೆ. ನಡಿ ಮಗ್ನೆ, ಏನ್ಲ ನಿನ್ನ ಅವಸ್ಥೆ? ಎದ್ದೊಳ್ಳ ಮ್ಯಾಕೆ? ಈವಮ್ಮ ಎಲ್ ಬಂದ್ಲ? ಈವಮ್ಮ ಜೋರಾಗೆ ಬಾಯಿ ಬಜಾರಿತನ ಮಾಡ್ಬಿಟ್ಟು ಮಗನ ಕಡೆಗೆ ಸಪೋರ್ಟ್ ಮಾಡಿದ್ದಮ್ಮ. ಏನಮ್ಮ, ಮಗುನಿ ಹೆಂಗ್ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಮಾನ ಮರ್ವದಿ ಏನೂ ಇಲ್ವಾ? ಹಿಂಗೇನೆ ನೀ ಮಗನ್ ಬೆಳೆಸೋದು? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಸ್ವಲ್ಪನಾದ್ರೂ ನಿಮ್ಗೆ ಮಾನ ಮರ್ವದಿ ಇದ್ದಿದ್ರೆ ಹಿಂಗ್ ಮಾಡ್ತಿರಲಿಲ್ಲ. ನೀನಂತೂ ಮಾನ ಮರ್ವದಿ ಬಿಟ್ಬಿಟ್ಟು ಯಾವ್ದೋ ಒಂದು ಹೆಣ್ಮಗಿನ ಜೀವನ ಹಾಳಾಗೋಯ್ತೈತೆ ಅಂದ್ರೂ ಸುಮ್ಕಿದೀಗಲ್ಲ ನೀನು. ಮಾನ ಮರ್ವದಿ ಇಲ್ವಾ ನಿಂಗೆ? ಏಯ್, ನನ್ನ ಮಗುನ ಹಿಂಗ್ ಕರ್ಕೊಬಿಟ್ಟು ಬಂದು ಕೂರ್ಸಕ್ಕೆ ನೀವ್ ಯಾರಲ್ಲ? ನೀವ್ ಯಾಕೆ ಹಿಂಗ್ ಕರ್ಕೊಬಿಟ್ಟು ಬಂದು ಕೂರ್ಸಿದೀರ ನನ್ನ ಮಗುನ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ನನ್ನ ಮಗನ ಇಷ್ಟ. ಎಲ್ಲಾದ್ರೂ ಹೋಯ್ತಾನೆ, ಎಲ್ಲಾದ್ರೂ ಬರ್ತಾನೆ. ನೀವು ಕರ್ಕೊಂಬಿಟ್ಟು ಬಂದಿಲ್ಲಿ ಕೂರ್ಸಂತ ಅವಶ್ಯಕತೆ ಏನಿತ್ತು? ನೀವ್ ಯಾರು ನನ್ನ ಮಗುನ್ ಮುಟ್ಟಕ್ಕೆ? ಅಣ್ಣ, ಎಳ್ಕೊಳ್ಳೋಣ. ಇವಮ್ಮನು ಎಳ್ಕೊಂಡೋಗ್ಬಿಟ್ಟು ಯಾವ್ದನ್ನ ನ್ಯೂಸ್ ಚಾನಲ್ ಕೂರ್ಸ್ಬಿಡೋಣ. ಏನ್ ಮಾಡೋಳು ಮಹಾಸಾಧನೆ ಅಂತ ಗೊತ್ತಾಗ್ಲಿ. ಊರಾಗ ನಡ್ಕೊಂಡು ಹೋಗ್ತಿದ್ರೆ, ಇಲ್ಲ ಸಿಟಿನಾಗ ನಡ್ಕೊಂಡು ಹೋಗ್ತಿದ್ರೆ ಚೊಪ್ಲಿ ಎಸಿಬೇಕು, ಹಂಗ್ ಮಾಡಿಸ್ಬೇಕು. ಅಲ್ಲ, ಒಂದ್ ಹೆಣ್ಣಿಗೆ ಅನ್ಯಾಯ ಆಗೈತೆ, ಅನ್ಯಾಯದ ಪರ ನಿಂತ್ಕೋಬೇಕು ನಾವು. ಅದು ಬಿಟ್ಟು ನನ್ನ ಮಗನ್ ಮುಟ್ಟಕ್ ನೀವ್ ಯಾರು ಅಂತ ಹೇಳಿದ್ರೆ, ನಿನ್ ಮಗ ಇಂತ ಕಂತ್ರಿ ಕೆಲಸ ಮಾಡಕ್ಕೆ ಅದಕ್ಕೆ ಅಂತಾನೆ ಹುಟ್ಟವ್ನ? ಒಂದ್ ಹುಡುಗಿ ಜೀವನ ಹಾಳಾಗೋಗ್ತಾ ಇಲ್ವಾ?
ಅಯ್ಯೋ 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 ಆ ಮನಿಯಾಳ್ ಪೊದ್ದಿ ಮಾಡಿರೋ ಕೆಲ್ಸಕ್ಕೆ ನಾವೆಲ್ಲ ಅನ್ನಿಸ್ಕೊಂಡಂಗ ಆಗ್ಬಿಟ್ಟೈತೆ. ಆ ಮನಿಯಾಳಿ ಪೊದ್ದಿ ಮಾಡಕ್ಕೆ ಏನು ಕ್ಯಾಮೆರಾ ಹಾಕಿಲ್ವಲ್ಲ ಮನಿಯಾಗೆ, ಅದಕ್ಕೆ ನಮ್ ತಲೆ ತಿನ್ಕೊಂಡು ಅದೇ ಅಂತದ ಇಡಿಯೋ ಪಾಡಿ ಅಂತ ಕುಂತ್ಕೊಂತಾಳೆ ಕಂತ್ರಿ. ಅದರಿಂದನೇ ನಾವ್ ಇವತ್ತು ಹಿಂಗಾಗಿರೋದು ಅಂತ ಹೇಳಿದ್ರೆ. ಎದ್ದೊಳ ಮರಿ ಮ್ಯಾಕೆ ಎದ್ದೊಳ, ಯಾಕೆ ತಲೆ ಕೆಡ್ಸ್ಕೊಂತ ಇದಕ್ಕೆಲ್ಲನ್ವೇ ಎದ್ದೊಳ ಮ್ಯಾಕೆ, ನೀ ಸುಮ್ಕೆ ಏನಿಯ ಹಿಂಗ್ ಬೇಜಾರ್ ಮಾಡ್ಕೊಂಡ್ ಕುಂತ್ಕೊಬಿಟ್ರೆ ಹೆಂಗೆ ಹೇಳ? ಬೀದಿನ ಕೂರ್ಸೋರೆ ಅಂತ ಬೇಜಾರ್ ಮಾಡ್ಕೊಬೇಡ. ಎದ್ದೊಳು ನೀ ಸುಮ್ಕೆ ಏನಿಯ, ಯಾರಿಗೂ ಏನು ಎದ್ರಕೋಬೇಡ ನೀನು. ಎದ್ದೊಳು ಸುಮ್ಕೆನೇನೆ ಹೋಗನ್ ಮನೆಗೆ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ತಲೆ ತಗಸ್ಕೊಂಡು ಕುಂತ್ಕೊಂಡ್ರೆ ಎಲ್ಲ ಬರ್ತದೆ ಲಾಭ. ಎದ್ದೊಳ ಮ್ಯಾಕೆ ಸುಮ್ಕೆನೇನೆ ತಲೆ ತಗಸ್ಕೊಂಡು ಕುಂತವ್ನಿ. ಇಷ್ಟೆಲ್ಲ ಅವಮಾನ ಆಯ್ತದೆ ಅಂತ ಗೊತ್ತಿರ್ಲಿಲ್ಲ. ಇಷ್ಟೆಲ್ಲ ಅವಮಾನ ಆಯ್ತು. ನೀನೇ ತಾನೇ ಉರ್ಬಿಟ್ಟೋಗು ಅಂತ ಹೇಳಿದ್ದು. ಇಷ್ಟೆಲ್ಲ ಅವಮಾನ ಯಾಕೆ ಮಾಡ್ಬೇಕಿತ್ತು ನೀನು ಹೇಳು? ಓ ಮರಯ್ಯ, ಕೊನೆಗೂ ಬಂದ್ಬಿಟ್ಟೆ. ಗಂಗನ್ ಮದುವೆ ಮಾಡ್ಕೊಳಕಿಲ್ಲ ಅಂತ ಎಸ್ಕೇಪ್ ಆಗಿ ನೋಡ್ತಾ ಇದ್ದೆ. ನೋಡ್ದ ನಮ್ ಕನ್ನಡದ ಜನನ ಹೆಂಗ್ ಕರ್ಕೊಂಬಿಟ್ ಬಂದ್ ನಿಲ್ಸಿದ್ರು ಅಂತ ಹೇಳ್ಬಿಟ್ಟು. ಅಣ್ಣ, ನೀವೇನ ಕರ್ಕೊಂಬಿಟ್ ಬಂದಿದ್ದು? ಅಣ್ಣ ತುಂಬಾ 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 ಥ್ಯಾಂಕ್ಸ್ ಕಣಣ್ಣ. ನೀವು ಕರ್ಕೊಂಬಿಟ್ ಬಂದು ಒಳ್ಳೆ ಕೆಲಸ ಏನಿಯ ಮಾಡಿದ್ರಿ. ಇಲ್ಲ ಅಂತ ಹೇಳಿದಿದ್ರೆ ದೇವ್ರಣೆಗೂನುವೆ ಪಾಪ ಗಂಗನ್ಗೆ ಮದುವೆ ಮಾಡಕ್ ಆಯ್ತಿರಲ್ಲ. ಇದೆಲ್ಲ ನಿಮ್ಮಿಂದನೇ ನೀ ಆಗಿದ್ದು ಅಣ್ಣ. ತುಂಬಾ 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 ಥ್ಯಾಂಕ್ಸ್ ಕಣಣ್ಣ. ನೀವು ಕರ್ಕೊಂಬಿಟ್ ಬಂದಿರೋದಕ್ಕೆ ನಾನು ದೇವ್ರಣೆ ಭಾಳ ಆನಂದ ಆಯ್ತಾಯ್ತು ನನಗಂತೂ. ನೀವು 100 ಕಾಲ ಸಂದಕ್ಕಿರಿ. ಇವ್ನು ಸಿಗ್ತಾನೋ ಸಿಗಕ್ಕಿಲ್ವೋ, ಏನ್ ಮಾಡ್ತಾನೋ ಏನಾಯ್ತಾನೋ ಅಂತ ಹೇಳ್ಬಿಟ್ಟು ನಂಗೂ ಟೆನ್ಷನ್ ಆಗಿ ಭಯ ಹೋಗ್ಬಿಟ್ಟಿತ್ತು. ಹೆಂಗಪ್ಪ ಹುಡ್ಕೋದು, ಇವ್ರ ಅಮ್ಮ ಇನ್ನೊಂದು ಮದುವೆ ಮಾಡ್ಬಿಡ್ತಾಳೆ, ಗಂಗನ್ ಜೀವನ ಹಾಳಾಗೋಯ್ತದಲ್ಲ. ಕರ್ಕೊಂಬಿಟ್ ಬಂದ್ ಬೇರೆ ಮನೆಗೆ ಮಡಿಕೊಬಿಟ್ಟಿದ್ದೆ ಗಂಗುನ. ಅವಳ ಮುಂದೆ ಜೀವನ ಏನಪ್ಪಾ ಅಂತ ಹೇಳ್ಬಿಟ್ಟು ಭಯ ಆಗೋಗ್ಬಿಟ್ಟಿತ್ತು ಕಣ. ನಿಮ್ಮಂತರ ಇರೋದ್ರಿಂದ ನೀನು ದೇವಸ್ಥಾಗೆಲ್ಲ ಮಳೆ ಬೆಳೆ ಆಯ್ತಿರೋದು ಅಂತ ಹೇಳಿದ್ರೆ ತುಂಬಾ 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 ಥ್ಯಾಂಕ್ಸ್. ಅಂದ್ರೆ ನೀವು ಕರ್ಕೊಂಬಿಟ್ಟು ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಅಷ್ಟೇ. ನೀ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಕಣ, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಅಯ್ಯೋ ಅಕ್ಕ, ನಾವು ಒಳ್ಳೆ ಕೆಲಸ ಮಾಡಿರೋದಿರ್ಲಿ, ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀರಾ. ನಿಜ, ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಾ ನೀವಂತೂ. ಎಷ್ಟು ಹೆಣ್ಮಕ್ಳು ಎದ್ರುಕೊಂಡು ಮೂಲೆಗೆ ಇದ್ಬಿಡ್ತಾರೆ. ಆದ್ರೆ ನೀವು ಇಲ್ಲ, ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟು ಜನ ಏನಾದ್ರು ಅನ್ಕೊಂಡು ನನಗೇನು ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ನೀವು ವಿಡಿಯೋನೇ ಅಪ್ಲೋಡ್ ಮಾಡಿದ್ದೀರಾ ಅಂತಂದ್ರೆ ನಾವು ನಿಮ್ಗೆ ಅಪ್ರಿಷಿಯೇಟ್ ಮಾಡಬೇಕು. ನೋಡಿ, ನಿಮ್ಗೆ ಯಾವ ಥರ ಸಪೋರ್ಟ್ ಬೇಕಾದ್ರೂ ನಾವು ಮಾಡಕ್ಕೆ ರೆಡಿ ಆಗಿದ್ದೀವಿ. ನಾವು ಫುಲ್ ನಿಮ್ಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದೀವಿ. ನಾವೆಲ್ಲ ನಮ್ಮ ಟೀಮ್ ಎಲ್ಲನೂ ನಿಮ್ಮ ಸಪೋರ್ಟ್ಗೆ ಇದ್ದೇ ಇರ್ತೈತೆ. ನೀವೇನು ಯೋಚನೆ ಮಾಡಬೇಡಿ. ಈಗ ನಿಮ್ಗೆ ಏನು ಕೆಲಸ ಆಗ್ಬೇಕು ಹೇಳಿ, ಮಾಡ್ಕೊಡ್ತೀವಿ. ಹೆಣ್ಣು ಮಗಾಗಿ ನೀವೇನೇನಿಯಾ ಇನ್ನೊಂದು ಹೆಣ್ಣಿಗೋಸ್ಕರ ಧೈರ್ಯವಾಗಿ ನಿಂತಿರ್ಬೇಕಾದ್ರೆ ನಾವಿನ್ ಯಾವ ಲೆಕ್ಕ ಹೇಳಿ? ನಾವು ನಿಮ್ಮ ಪರ ನಿಂತ್ಕೊಂತೀವಿ. ಈಗ ಏನು ಮಾಡಬೇಕು ಅಂತ ನೀವು ಹೇಳಿ, ಅದನ್ನ ಮಾಡಿಬಿಟ್ಟೇ ಹೋಗ್ತೀವಿ. ನಮ್ಮ ಟೀಮ್ ಐತೆ, ನಮ್ಮ ಟೀಮೂ ಬರ್ತೈತೆ. ನೀವು ಹೇಳಿದ್ರೆ ಹಂಗೆ ನಮ್ಮ ಟೀಮೂ ಕರೆಸ್ಬಿಡ್ತೀವಿ. ಏನೇನು ಮಾಡಬೇಕು ಅಂತ ಹೇಳಿ ಮಾಡೇ ಬಿಡೋಣ. ಲೇ ಪೊದ್ದಿ, ಶಾನೆ ಮೆರ್ಕಂಡವ್ರ ಹತ್ರ ಅದು ಇದು ಅಂತ ಹೇಳ್ಬೇಡ. ಅವ್ರು ಯಾವಾರು ನನ್ನ ಮಗನ ಬಗ್ಗೆ ನಿರ್ಧಾರ ಮಾಡಕ್ಕೆ ಬೀದಿಗೆ ತಂದು ಕೂರ್ಸವ್ರೆ. ಲೇ ಪೊದ್ದಿ, ನೋಡು, ಮನೆಯವ್ರು ನಾವು ನೆಟ್ಗಿರ್ಬೇಕು. ಅದು ಬಿಟ್ಬಿಟ್ಟು ಮೂರನೇವ್ರನ್ನೆಲ್ಲ ಹಾಕೊಂಬಿಟ್ಟು ನಿನ್ನ ಮನೆ ಮಾನ ಮರೋದಿ ಎಲ್ಲ ಕಳಿಬೇಡ. ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇ. ಏನಿಯಾ ನನ್ನ ಮಗ ಅಂಥದ್ದು ಏನು ಮಾಡ್ದ ಅಂತ ಹೇಳ್ಬಿಟ್ಟು ನೀವೆಲ್ಲ ಹಿಂಗೆ ಮಾಡ್ತಿದ್ದೀರಾ. ನನ್ನ ಮಗ ಭಾಳ ಒಳ್ಳೆನು, ಅಂಥದ್ದು ಏನು ಮಾಡಿಲ್ಲ. ಕಂತ್ರಿ ಕೆಲಸ ನೀವು ಇದು ಮಾಡ್ದಂಗೆ ಮಾಡಕ್ಕೆ. ನೋಡು, ಸುಮ್ಕೇನಿಯ ಇದು ಬಿಡು. ಇವ್ರ ಜೊತೆ ಸೇರ್ಕೊಂಡು ನೀನ ತಿಕ್ಳಂಗೆ ಏನಾರ ಶುರು ಮಾಡ್ಕೊಂಡು ನನಗೆ ಹಂಗೆ ಪಿತ್ತನೆ ಎತ್ತಿಗೇರ್ಬಿಡ್ತದೆ. ನೋಡಿ, ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕುಂತ್ಕೊಂಡು ಯೋಚನೆ ಮಾಡೋ ಅಂತೇಳಿ ನಾನಲ್ಲ. ನಾನು ಗಂಗಂಗೆ ಮಾತು ಕೊಟ್ಟಿದ್ದೀನಿ. ಅವಳ ಜೀವನನ ನಾನು ಉಳಿಸ್ತೀನಿ, ಅವಳ ಜೀವನನ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿವ್ನಿ. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಗಂಗನ್ ಮದುವೆ ಮಾಡಿಸ್ಬೇಕು ಅಷ್ಟೇ. ನೀನಿಯ ಈಗ ಇವನವನಲ್ಲ, ಇವನು ಬಂಗಾರಿ ಮಗ. ಇವನು ಬಂದ್ಬಿಟ್ಟು ಪಾಪ ಅಷ್ಟೊಂದೆಲ್ಲ ನೊಂದು ಬೆಂದು ಹೋಗೋಳು ನಮ್ಮ ಗಂಗಾ. ಅವಳ ತಾಗ ಬಂದ್ಬಿಟ್ಟು ಫಸ್ಟ್ ಕ್ಷಮೆ ಕೇಳಬೇಕು. ಹಿಂಗೆ ತೆಪ್ಪಾಯ್ತು ಅಂತ. ದುಡ್ಡು ಕೊಡ್ತೀನಿ, 10,000 ಕೊಡ್ತೀನಿ, ಏನಾರ ಮಾಡ್ಕೊ ಹೋಗು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆವಾಜು ಹಾಕ್ಬಿಟ್ಟು ಕಳ್ಸವ್ನಿ. ಅವಳು ಪಾಪ ಸ್ಯಾನೆ ಬೇಜಾರಾಗ ಅವಳು ಗುಳಾಡ್ಕೊಂಡು ಅವಳು ಇದ್ಲು. ಅದಕ್ಕೆ ನೀ ಒಂದು ಕಿತ ಇವನ್ ಕೊಪ್ಕರ್ ಹೋಗ್ಬೇಕಲ್ಲ, ಕ್ಷಮೆ ಕೇಳ್ಬಿಟ್ಟು ಆಮೇಲೆ ಮದುವೆ ಆಗ್ಬಿಟ್ರೆ ಸಾಕು. ಅಯ್ಯಯ್ಯಯ್ಯೋ ಮನಿಯಾಳಿ, ಗಂಗಂಗೇನಿಯ ಕಟ್ಟಾಕ್ ನೋಡ್ತಿದ್ದೀಗೇನೆ. ಮನೆ ಮಾನ ಮರೋದಿ ಕಳ್ದಿದ್ದಲ್ದೇನಿಯ ಅವಳ ಮನೆ ಸೊಸೆ ಬೇರೆ ಮಾಡ್ಕೋಬೇಕೇನೆ. ಯಾಕೆ ನೀನು ಹೇಳ್ದಂಗೆ ಕುಡಿತಾಳೆ, ನೀನು ತಕ್ಕನಂಗೆ ಕುಡಿತಾಳೆ ಅಂತ ಅಲ್ವೇನೆ? ನೋಡೆ, ನಮಗೂ ನಿಮಗೂ ಸಂಬಂಧನೇ ಇಲ್ಲ. ಜಮೀನೆಲ್ಲ ಭಾಗ ಕೊಟ್ಬಿಡ್ತೀನಿ, ಹೊಂಟೋಗ್ಬಿಡು. ನೀನಂತೂ ನಮ್ಮ ಜೊತೆಯಾಗೆ ಇರಬೇಡ. ಹಂಗಂತ ನನ್ನ ಮಗನೆಲ್ಲನೂ ಅವಳು ಜೊತೆ ಮದುವೆ ಮಾಡ್ಬಿಟ್ಟು ಅವಳು ಕಾಲ್ ಕೆಳಗಡೆ ಬೀಳಂಗೆಲ್ಲ ನನ್ನ ಮಗನ ಮಾಡಕ್ಕಿಲ್ಲ. ನೋಡ್ಪದಿ, ನೀನು ಜಮೀನು ಭಾಗದಾನೆ ಕೊಟ್ಬಿಡ್ತೀನಿ, ಹೊಂಟೋಗ್ಬಿಡಿ, ತಗೊಬಿಟ್ಟು. ನನ್ನ ಮಗನ ಜೀವನಕ್ಕೆ ಮಾತ್ರ ಅಡ್ಡ ಬರಬೇಡ. ಅಬ್ಬಬ್ಬಬ್ಬಬ್ಬಬ್ಬ, ಒಪ್ಕಂಡೆ ಬಂಗಾರಮ್ಮರೇ, ಒಪ್ಕಂಡೆ. ಅಬ್ಬಬ್ಬಬ್ಬ, ಲಾಟ್ರಿ ಪದ್ದಿಗೆ ಈಗ ಕೊಡ್ತೀನಿ ಅಂತ ಒಪ್ಕೊತಾ ಇದಿರಲ್ಲ. ಇದಕ್ಕೂ ಮುಂಚೆ ಕೊಟ್ಟಿದ್ರೆ ನಮಗೂ ನಿಮಗೂ ಯಾವ ಪ್ರಾಬ್ಲಮೇ ಇತ್ತಿರ್ಲಿಲ್ಲ. ಯಾಕಂದ್ರೆ ನಿಮ್ಮ ಮನೆಗೆ ಏನ್ ನಡೀತದೆ ಅಂತ ನಂಗೆ ಗೊತ್ತಾಯ್ತಾನೆ ಇರ್ಲಿಲ್ಲ. ಹೆಂಗ್ ಗೊತ್ತಾಗದ್ ನನ್ಗೆ? ಭಾಗ ಒಂದು ಕೊಟ್ಟಿದ್ರೆ ನೋಡಿ. ಈಗ ಹೇಳೇನು ಪ್ರಯೋಜನ ಇಲ್ಲ ಬಿಡಿ. ಮದುವೆ ಮಾಡ್ಸೋ ಗಂಟ ನಾನು ಬಿಡಕ್ಕಿಲ್ಲ. ಕೊಟ್ಟ ಮಾತಿಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಾರೇನು. ಈ ಪದ್ದಿ ಇದನ್ನೇ ಫಾಲೋ ಮಾಡೋದು. ಅಣ್ಣ, ನೀವಿಬ್ರು ಒಳ್ಳೆ ಕೆಲಸ ಮಾಡಿದ್ದೀರಾ ಅಣ್ಣ. ನಂಗೆ ಏನು ಬೇಡ, ಇವ್ರನ್ನ ಕರ್ಕೊಳ್ಳಿ ಅಣ್ಣ, ನಮ್ಮಂತ ಕರ್ಕೊಂಡೋಗೋಣ. ಗಂಗಾವಳೆ ಗಂಗಂತ ಕ್ಷಮೆ ಗಂಗನ ಹತ್ರ ಮುಂದೆ ನಿಲ್ಲಿಸಿ ಇವ್ನ ಕ್ಷಮೆ ಕೇಳಬೇಕು. ಗಂಗನ್ನ ತೆಪ್ಪಾಯ್ತು ಅಂತ ಹಂಗೆ ಮಾಡಬೇಕು. ಅಷ್ಟೇ ತಾನೇನಮ್ಮ,
ಅಷ್ಟೇ ತಾನೇ. ನಾವು ಕರ್ಕೊಂಡು ಹೋಗ್ತೀವಿ. ನೀನ್ ಅಣ್ಣ ಅಂತ ಕರೆದಾಗೆಲ್ಲ ಚುಚ್ಚಿದಂಗೆ ಆಗ್ತದೆ. ಏನ್ ಪರವಾಗಿಲ್ಲ. ರಾಮ್ ಅಂತ ಕರೆದ್ರೂ ಬೇಜಾರಿಲ್ಲ ನನಗೆ. ಅಯ್ಯೋ ರಾಮನೋ ಸಾಮನೋ ಅಣ್ಣ, ನಂಗೆ ನನ್ನ ಗಂಡನ್ ಬಿಟ್ಟು ಇರೋರೆಲ್ಲ ನಂಗೆ ಅಂಟ ಮಂದಿರೆ. ಫಸ್ಟ್ ಅವ್ನನ್ನ ಕರ್ಕೊಳ್ಳಿ, ಅವ್ನು ಮೊತ್ತಿಲಿನ ಜೊತೆ ಎಸ್ಕೇಪ್ ಆಗೋಗ್ಬಿಟ್ರೆ ಭಾಳ ಕಷ್ಟ ಆಯ್ತದೆ. ಕರ್ಕೊಂಡ್ಬಿಟ್ಟು ನಮ್ಮ ಗಂಗನ ಮುಂದೆ ಬಂದ್ಬಿಡಿ ಸಾಕು. ನಮ್ಮ ಗಂಗ ಪಾಪ ಹೊತ್ತು ಕರೆದು ಗೋಳಾಡ್ಕೊಂಡು ಅವಳು ಸಪ್ಪಗೆ ಆಗ್ಬಿಟ್ಟವಳೆ. ಇವನು ನೋಡಿ ಇವ್ನು ಕ್ಷಮೆ ಕೇಳೋದು ನೋಡಿದ್ರನ ಹೊಸಿ ಸಮಾಧಾನ ಆಯ್ತಾಳೆ ಅಂತ ಅನ್ನಿಸ್ತದೆ. ಅಪ್ಪ ಅಮ್ಮನು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವ್ರು ಅವಳಿಗೆ. ಯಾರು ದಿಕ್ಕು ದಿವಾಳಿ ಅಂತ ಯಾರು ಇಲ್ಲ. ಆಯ್ತು ಕಣಮ್ಮ, ಆಯ್ತು. ನೀನ್ ಹೇಳ್ದಂಗೆ ನೀ ಆಯ್ತು. ಎದ್ದೊಳ್ಳ ಮ್ಯಾಕೆ, ಎದ್ದೊಳ್ಳ. ಏನ್ ಮಕ ನೋಡ್ತಾ ಇದೀಯ ಮಿಣ ಮಿಣ ಅಂತ ಹೇಳ್ಬಿಟ್ಟು? ಎದ್ದು ಹುಡುಗಿ ಹತ್ರ ತಪ್ಪಾಯ್ತು, ನಿನ್ ಮದುವೆ ಮಾಡ್ಕೊತೀನಿ ಅಂತ ಕ್ಷಮೆ ಕೇಳ್ಬಾ. ಎದ್ದೊಳು. ಓಹೋ ಇವ್ನು ಸುಮ್ಮನೆ ಹಿಂಗೆ ನಾವ್ರಂಗಿ ತರ ಕುಂತ್ಕೊಬಿಟ್ರೆ ನಾವೆಲ್ಲ ನಂಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟ. ಲೋ, ನಾವುನು ಇಂಥವೆಲ್ಲ ನೋಡಿದೀವಿ. ಆದ್ರೆ ನಿನ್ ತರ ಆಟ ಆಡ್ಬಿಟ್ಟು ದುಡ್ಡು ಬಿಸಾಕ್ಬಿಟ್ಟು ಹೆಂಗನ ಮಾಡ್ಕಂತ ಹೇಳಂತ ಜೈಮಾನ ನಮ್ದಲ್ಲ ನೋಡು. ಎದ್ದಳು ಮೇಲಕ್ಕೆ ಸುಮ್ಮನೆ ಜಗಳ ಪಗಳ ಎಲ್ಲ ಏನು ಬೇಡ. ಸುಮ್ಮನೆ ತಾಳಿ ಕಟ್ಬಿಟ್ಟು ಸುಮ್ಮನೆ ಮನೆ ತುಂಬಿಸ್ಕೊಬಿಟ್ಟು ನೆಟ್ಟು ಸಂಸಾರ ಮಾಡ್ಕೊಂಡು ಹೋಗು. ಎಲ್ಲ ಹುಡುಗಿಯರು ಅಂತ ಹುಡುಗಿ ಬೇಕು, ಇಂಥ ಹುಡುಗಿ ಬೇಕು ಇವೆಲ್ಲನೂ ಇಟ್ಕೊಬೇಡ. ಎಲ್ಲ ಹುಡುಗಿಯರು ಒಂದೇ ತರನೇನೆ. ಎದ್ದಳು. ನನ್ನ ಮಗ ಬೇಕಾದ್ರೆ ಅವಳು ಕ್ಷಮೆ ಕೇಳ್ತಾನೆ. 10,000 ಕಾಸು ಕೊಡ್ತಾನೆ. ಆದ್ರೆ ಯಾವುದೇ ಕಾರಣಕ್ಕೂ ಅವಳು ತಾಳಿ ಕಟ್ಟಕ್ಕಿಲ್ಲ. ಗಾಸ್ ಗೀಸ್ ಬೇಕಾದ್ರೆ ಕೊಟ್ಬಿಟ್ಟು ಕಳಿಸ್ಬಿಡ್ತೀವಿ ನಾವು. ನಾವ್ ಹಂಗೆಲ್ಲನ್ವೇ ಇದು ಮಾಡಕ್ ಮದುವೆ ಮಾಡ್ಕೊಂಡು ಸೊಸೆ ಮಾಡ್ಕೊಳಕಿಲ್ಲ. ಮಗನೇ ಬಾರ್ಲಾ, ಕ್ಷಮೆ ತಾನೆ ಹಾಳು ಬಿದ್ದೋಗ್ಲಿ. ಒಂದು ಕ್ಷಮೆ ಕೇಳೋದ್ರಾಗೆ ಏನು ಮುಳುಗೋಕಿಲ್ಲ. ಕ್ಷಮೆ ಒಂದು ಕೇಳಿ ಹೋಗುದ್ ಕಳ್ಸಾನೆ ಇವ್ರೆಲ್ಲನೂ. ಏನ್ ದೊಡ್ಡದಾಗ ರೋಡಿಸಮ್ ಮಾಡಕ್ ಬಂದ್ಬಿಟ್ಟವ್ರೆ ನಮ್ಮೂರಾಗೆ. ಇದು ನಮ್ಮೂರು ಅನ್ನೋದು ಮರ್ತೋಗ್ಬಿಟ್ಟವ್ರೆ. ಓ, ನ್ಯಾಯ ಇದ್ ಕಡೆ ಯಾವ ಊರಿಗೆ ಹೋಗಿ ಮಾತಾಡಿದ್ರಾಗೂ ತಪ್ಪೇನಿಲ್ಲ. ನಮಗ್ ಗೊತ್ತು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಣ್ಣ ಎಳ್ಕೊಳ್ಳೋಣ. ಲೇ ಪೊತ್ತಿ, ನೋಡ್ಕಂತೀನಿ ನಿನ್ನ. ನೋಡ್ಕಳಿ, ಸಂದಾಕಿದ್ದೀನಲ್ವಾ? ನೋಡಿ, ಮಿಣ ಕಣ್ಣು ನೋಡಿ, ತುಟಿ ನೋಡಿ ಎಷ್ಟು ಚೆನ್ನಾಗೈತೆ. ಕೆಂಪಾಗಿರೋ ತುಟಿ. ನೋಡ್ಕಳಿ ಚೆನ್ನಾಗಿವ್ನಲ್ವಾ? ಹೊಸಿ ಬೆಳಗ್ಗೆ ನಿಮ್ಗಿನ್ನ ಸಂದಾಕಿವ್ನಿ ಅಲ್ವಾ? ಮನ್ಯಾಳಿ ಯಪ್ಪ, ಅಲ್ಲಿ ನೋಡು, ಈ ಪೊದ್ದಿಗೋದು ಎಷ್ಟು ಧೈರ್ಯ ಅಲ್ವೇ. ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನಾದ್ರೂ ಏನಾರ ಹಾಕೊಂಡೋಗ್ಲಿ ನೋಡು, ಬಂಗಾರಿನೇ ಅಳ್ಳಾಡಿಸ್ಬಿಟ್ಲು. ಈ ಹುಡ್ಗಿ ಬಿಡು ಫುಲ್ಲು ಇದು. ತಲೆನೇ ಕೆಡ್ಸ್ಕೊಳಕಿಲ್ಲ. ಲೆಕ್ಕ ಹಾಕು, ಹೆಂಗ್ ಟೆನ್ಷನ್ ತಗೊಂಡಿದ್ದಂಗೆ ಹೆಂಗೆ ಆರಾಮಾಗೆ ಅವಳೆ. ಯಾರನ್ನು ಸಪೋರ್ಟ್ ಮಾಡೋರೇನೇ ಇಲ್ಲ ಅನ್ನಿಸ್ತದೆ. ಆದ್ರೂ ಪೊದ್ದಿ ಒಬ್ಳೆ ಹೆಂಗ್ ನಿಂತ್ಕೊಂಡು ಪಾಪ ಗಂಗಂಗೆ ಸಪೋರ್ಟ್ ಮಾಡ್ತಾವಳು ನೋಡು.